ಈ ಹಿಂದೂಗಳೆಲ್ಲ ಅಲ್ಲಕ್ಕಂದ್ರೆ ಹಿಂದುತ್ವವಾದ ಬಿಜೆಪಿ, ಮುಸಲ್ಮಾನರ ತುಂಬಾ ಕಾಪಾಡೋದು ಕಾಂಗ್ರೆಸ್ ಅನ್ನೋ ಒಂದು ಇಬ್ಬಾಗ ಆಗ್ಬಿಟ್ಟಿದೆಯಲ್ಲ ಪಾಲಿಟಿಕ್ಸ್ ಅಲ್ಲಿ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ಹಿಂದುತ್ವ ಅನ್ನಕ್ಕಂತ ಬೇರೆ ಇಲ್ಲ. ಇಲ್ಲಿರೋದ್ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ಮುಸಲ್ಮಾನರು, ಇದೇ ದಲಿತರು, ಇದು ಪಂಚಭೂತಗಳಿವು. ಇದರಲ್ಲಿ ಈಗ ಯಾಕೆ ಮಲ್ಲಿಕಾರ್ಜುನ್ ಹಿಂದೂ ಅಲ್ವಾ? ಯಾಕೆ ಹಿಂದೂಗಳು ಓಟ್ ಆಗ್ತಾ ಇಲ್ಲ? ಈಗ ನಿಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಹಿಂದೂ ಅಲ್ವಾ? ಹಿಂದೂ ಹೆಸರಿನಲ್ಲಿ ಓಟ್ ಬರ್ತಾ ಇದೆ ಅವರಿಗೆ. ಬಿಜೆಪಿ ಎಲ್ಲಿವರೆಗೆ ಯಡಿಯೂರಪ್ಪ ಇರ್ತಾರೋ ಅಲ್ಲಿವರೆಗೆ ಲಿಂಗಾಯತರು ಓಟು ಬಿಜೆಪಿಗೆ. ಯಡಿಯೂರಪ್ಪ ಬಿಟ್ಟ ಅಂದ್ರೆ ಅದು ಮತ್ತೆ ಶಂಕರ್ರಾವ್, ಮಾಧವರಾವ್, ಎಂಕು ಸೀನಾ ಪಾರ್ಟಿ ಆಗತ್ತದು. ಎಂಕ್ಯಾ ಸೀನ್ಯಾ ಅಷ್ಟೇ. ಯಡಿಯೂರಪ್ಪ ಇರೋದ್ರಿಂದ ಅಪ್ಪ ಸದಾಶಿವಪ್ಪ ಸ್ವಾಮಿ ಅದು ಓಟ್ ಅಲ್ಲಿಗಿದೆ. ಈ ಇಲ್ಲೂ ಅಷ್ಟೇ. ಕಾಂಗ್ರೆಸ್ನಲ್ಲೂ ಕೂಡ ಇವತ್ತು ಏನ್ ಮುಸ್ಲಿಂ ಸಮಾಜದವರು ಈ ಬೇರೆ ಆಲ್ಟರ್ನೇಟಿವ್ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಅಂತಾರೆ. ಬೇರೆ ಆಲ್ಟರ್ನೇಟಿವ್ ಇದ್ದಾಗ JDS ಇಂದ ಹೋಗಿಲ್ವಾ? JDS ಇಂದ ಮುಖ್ಯಮಂತ್ರಿ ಆಗಿಲ್ವಾ? ದೇವೇಗೌಡರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿಲ್ವಾ? ಇದೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿಲ್ವಾ? ಜಯೇಶ್ ಪಟೇಲ್ ಆಗಿಲ್ವಾ? ಒಂದು ಆಲ್ಟರ್ನೇಟಿವ್ ಜನರಿಗಿದ್ರೆ ಈ ಮೂರು ಪಾರ್ಟಿಗಳು ತಮ್ಮ ಹದ್ದುಬದ್ದಲ್ಲಿ ಇರ್ತವೆ, ತಲೆ ಕೆಡಲ್ಲ. ಈಗ ಹಂಚ್ಕೊಂಡಾರ 5 ವರ್ಷ ನಾವು ಮಾಡು, 5 ವರ್ಷ ನೀ ಮಾಡು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.